ಯೋಚಿಸಿ ಮತ್ತು ಶ್ರೀಮಂತರಾಗಿ ಪುಸ್ತಕದಲ್ಲಿ ಚಾಪ್ಟರ್ 1 ಯೋಚನೆಯ ಶಕ್ತಿ ಇದರಲ್ಲಿ ಒಂದು ಸ್ಟೋರಿ ಇದೆ. ಡಾರ್ಬಿ ಅನ್ನೋ ಒಬ್ಬ ವ್ಯಕ್ತಿ ಗೋಲ್ಡ್ ಮೈನಲ್ಲಿ ಒಂದು ಗೋಲ್ಡ್‌ನ ಹೊಳಪನ್ನ ನೋಡ್ತಾನೆ. ಅದನ್ನ ಅಗೆಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದಕ್ಕೆ ಏನೇನ್ ಬೇಕೋ ಆ ಸಾಮಗ್ರಿಗಳನ್ನ ತರಕ್ಕೆ ಊರಿಗೆಲ್ಲ ಹೋಗಿ ಅವ್ರ ಸಂಬಂಧಿಕರಿಗೆಲ್ಲ ಹೇಳಿ ಏನೇನ್ ಬೇಕೋ ಅದಕ್ಕೆಲ್ಲ ಸಾಲ ಪಡೆದು ಐಟಮ್‌ನ ತಗೊಂಡು ಅವ್ರ ಅಂಕಲ್ ಜೊತೆ ಬಂದು ಎಲ್ಲ ಅಗಿತಾನೆ. ಅಗಿತಾ ಸ್ವಲ್ಪ ಚಿನ್ನ ಸಿಗುತ್ತೆ. ಆ ಚಿನ್ನನ ತಗೊಂಡೋಗಿ ಸೇಲ್ ಮಾಡಿ ಎಲ್ಲ ಸಾಲನೆಲ್ಲ ತೀರಿಸ್ಬಿಡ್ತಾನೆ. ಮತ್ತೆ ಬಂದು ಅಗಿತಾ ಇರ್ತಾನೆ. ಆದ್ರೆ ಗೋಲ್ಡಿನ ಹೊಳಪು ಕಮ್ಮಿ ಆಗ್ತಾನೆ ಹೋಗ್ತಾ ಇರುತ್ತೆ. ಗೋಲ್ಡ್ ಸಿಗೋದೇ ಇಲ್ಲ. ಮತ್ತೆ ಅಗಿತಾನೆ ಇರ್ತಾನೆ. ಏನೇ ಮಾಡಿದ್ರು ಗೋಲ್ಡ್ ಸಿಗೋದೇ ಇಲ್ಲ. ತುಂಬಾ ಬೇಜಾರಾಗ್ಬಿಟ್ಟು ಯಾರೋ ಬೇರೆ ಕೆಲಸಗಾರನಿಗೆ ಏನೇನೆಲ್ಲ ಸಾಮಗ್ರಿಗಳನ್ನಿದ್ದ ಅದನ್ನೆಲ್ಲ ಮಾರ್ಬಿಟ್ಟು ಹೋಗ್ಬಿಡ್ತಾನೆ. ಆಗ ಸಾಮಗ್ರಿಗಳನ್ನ ತಗೊಂಡಿರ್ತಾನಲ್ಲ ಕೆಲಸಗಾರ, ಅವನು ಒಬ್ಬ ಇಂಜಿನಿಯರ್‌ನ ಕರೆದು ಮತ್ತೆ ಅದೇ ಗೋಲ್ಡ್ ಮೈನನ್ನ ಅಗೆಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಒಂದು ಕೇವಲ 3 ಅಡಿ ಕೆಳಗಡೆ ಅಗ್ದಿದ ತಕ್ಷಣನೇ ಅವನಿಗೆ ಲಕ್ಷಾನುಗಟ್ಟಲೆ ಬೆಲೆ ಬಾಳೋ ಚಿನ್ನ ಸಿಗ್ಬಿಡುತ್ತೆ. ಇದು ಡಾರ್ಬಿಗೆ ಗೊತ್ತಾದ್ಮೇಲೆ ತುಂಬಾ ಪಶ್ಚಾತ್ತಾಪ ಪಡ್ಕೊಂತಾರೆ. ನಾನು ಯಾಕಪ್ಪ ಮೈದಾನನ ಬಿಟ್ಟು ಬಂದೆ, ಅರ್ಧದಲ್ಲೇ ಬಿಟ್ಟು ಬಂದ್ನಲ್ಲ ಅಂತ ತುಂಬಾ ಬೇಜಾರು ಮಾಡ್ಕೊಂತಾರೆ. ನೆಕ್ಸ್ಟು ಅವರು ಇನ್ಶೂರೆನ್ಸ್ ಪಾಲಿಸಿಗಳನ್ನ ಸೇಲ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೆಲವೊಬ್ರು ನಾನು ಇನ್ಶೂರೆನ್ಸ್ ಪಾಲಿಸಿನ ತಗೊಳ್ಳೋದೇ ಇಲ್ಲ, ಬೇಡವೇ ಬೇಡ ಅಂದ್ರೆ ಅವ್ರಿಗೆ ಕನ್ವಿನ್ಸ್ ಮಾಡ್ತಾರೆ. ಅರ್ಧದಲ್ಲಿ ಬಿಡೋದೇ ಇಲ್ಲ. ಯಾರು ಬೇಡ ಅಂದಿರ್ತಾರೆ ಅವ್ರ ಹತ್ರನೇ ಹೋಗಿ ಪಾಲಿಸಿಗಳನ್ನ ಸೇಲ್ ಮಾಡ್ತಾರೆ. ಕೇವಲ 1 ವರ್ಷದಲ್ಲಿ ಎಷ್ಟೋ ಮಿಲಿಯನ್ ಪಾಲಿಸಿಗಳನ್ನ ಸೇಲ್ ಮಾಡ್ತಾರೆ ಅವರು. ಯಾವಾಗ ಅವ್ರ ಮನಸ್ಸು ನನ್ನ ಕೈಯಿಂದ ಆಗಲ್ಲ ಅನ್ನೋಕೆ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಆಗುತ್ತೋ, ಅವಾಗ ಹಿಂದೆ ನಡೆದಿದ್ದ ಸ್ಟೋರಿನೆಲ್ಲ ಜ್ಞಾಪಿಸ್ಕೊಂತಾರೆ. ಪಾಲಿಸಿಗಳನ್ನ ಮತ್ತೆ ಈ ಒಂದು ಒಳ್ಳೆ ಮೋಟಿವೇಷನ್ ಇಂದ ಸೇಲ್ ಮಾಡ್ತಾರೆ. ಸೊ ಇದರಿಂದ ನನಗೆ ಮತ್ತೆ ನಮ್ಗೆ ಏನು ಒಂದು ಒಳ್ಳೆ ಮೆಸೇಜ್ ಸಿಕ್ತಪ್ಪ ಈ ಸ್ಟೋರಿಯಿಂದ ಅಂತಂದ್ರೆ, ಯಾವುದೇ ನಾವು ಒಂದು ಕೆಲಸ ಮಾಡಕ್ ಹೋದ್ರೆ ಅದನ್ನ ಪೂರ್ತಿಯಾಗಿ ಮಾಡಲೇಬೇಕು. ನೋಡಿ, ಅವ್ರು ಅರ್ಧದಲ್ಲಿ ಬಿಟ್ಟಿದ ತಕ್ಷಣನೇ ಅವ್ರಿಗೆ ಲಾಸ್ ಆಯ್ತು. ನಮ್ಮ ಟ್ರೇಡಿಂಗ್ ಅಲ್ಲೂ ಅಷ್ಟೇ ಎಷ್ಟೋ ಜನ ನಿಯರ್ ಬಂದ್ಬಿಟ್ಟು ಎಲ್ಲ ಸಾಲ ಮಾಡ್ಕೊಂಡ್ಬಿಟ್ಟು ಕ್ಯಾಪಿಟಲ್ ಇಲ್ದಂಗೆ ಸುಮ್ಮನೆ ಕೂತಿದ್ದಾರೆ. ನಾವು ಆ ಥರ ಮಾಡ್ಕೊಳ್ಳೋದು ಬೇಡ. ಜಾಸ್ತಿ ಕ್ಯಾಪಿಟಲ್‌ನ ಯೂಸ್ ಮಾಡೋದೇ ಬೇಡ. ಕಂಟಿನ್ಯೂಯಸ್ ಆಗಿ ಡಿಸಿಪ್ಲಿನ್ ಇಂದ ಇದ್ದು ಹೋಗ್ತಾ ಬೇಕಾದ್ರೆ ನಾವು ಕ್ಯಾಪಿಟಲ್‌ನ ಜಾಸ್ತಿ ಮಾಡಿದ್ರೆ ಪ್ರಾಫಿಟಬಲ್ ಆಗ್ಬೋದು. ಸೊ ಈ ಮಂತು ಒಂದು ಹೊಸ ಚಾಲೆಂಜ್ ಅಲ್ಲಿ ಬರ್ತಾ ಇದ್ದೀನಿ. ನಾನು ಡಿಸಿಪ್ಲಿನ್ ಫಾಲೋ ಮಾಡಿದ್ರೆ ಸಾಕು, ನನಗೆ ಪ್ರಾಫಿಟ್ ಬೇಡವೇ ಬೇಡ. ಒಂದ್ 2 ಮಂತ್ ಡಿಸಿಪ್ಲಿನ್ ಫಾಲೋ ಮಾಡ್ಬಿಟ್ರೆ ಆಮೇಲೆ ಪ್ರಾಫಿಟಬಲ್ ಆರಾಮಾಗಿ ಆಗೋಗ್ಬಿಡ್ತೀನಿ.